ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ಒಂದು ಕ್ಲಾಸು ವಿಭಿನ್ನ ಮತ್ತು ವಿಶಿಷ್ಟವಾಗಿರ್ತಕ್ಕಂಥದ್ದು. ಓಕೆ, ನೋಡಿ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ, IAS ಅಂದರೆ UPSC ಪರೀಕ್ಷೆಗೆ ಇಂಟರ್ವ್ಯೂಗೆ ಹೋಗ್ತಕ್ಕಂತಹ ಎಲ್ಲ ಆಸ್ಪಿರೆಂಟ್ಸಿಗೆ ಡ್ಯಾಫ್ ಅಂತ ಇರುತ್ತೆ, ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್. ಸೊ ಆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇನ್ಫಾರ್ಮೇಷನ್ ಅಂತ. ಇದು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಎಲ್ಲ IAS ಇಂಟರ್ವ್ಯೂ ಕ್ಯಾಂಡಿಡೇಟ್ಗೆ ಇದು ಕಂಪಲ್ಸರಿ ಇರುತ್ತೆ. ಓಕೆ, ಈಗ ಈ ವರ್ಷ 2025 ಸಾಲಿನಲ್ಲಿ ಇಂಟರ್ವ್ಯೂಗೆ ಹೋಗ್ತಕ್ಕಂತಹ ಒಬ್ಬ ಕ್ಯಾಂಡಿಡೇಟ್ನ ಈ ಒಂದು ಡ್ಯಾಫನ್ನು ಎತ್ಕೊಂಡ್ಬಂದಿದ್ದೀನಿ. ಇದು ಬಹುಶಃ ನೀವು ನೋಡಿಲ್ಲ ಅನಿಸುತ್ತೆ. ಓಕೆ, ಸೊ ಆ ಡ್ಯಾಫಲ್ಲಿ ಕ್ವಶನ್ಸ್ ಹೇಗೆ ಕೇಳ್ತಾರೆ ಏನು ಅನ್ನೋದ್ರ ಬಗ್ಗೆ ನಾನೀಗ ಕೇಳ್ತೀನಿ. ಅದಕ್ಕಿಂತ ಮುಂಚೆಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. KA ಗೆ ಸಂಬಂಧಪಟ್ಟ ಹಾಗೆ, ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ ಕ್ರಾಶ್ ಕೋರ್ಸ್ ಆರಂಭ ಆಗಿದೆ. ಮತ್ತು 7ನೇ ಹೊಸ HYT ಬ್ಯಾಚನ್ನು ಸಹ ಆರಂಭವಾಗಿರ್ತಕ್ಕಂಥದ್ದು ನೋಡ್ಬೋದು. ಸೊ ಆ್ಯಸ್ ಯೂಶ್ವಲ್ ನಮ್ಮ ಹೋಮ್ ವರ್ಕ್ಸಲ್ಲೆಲ್ಲ ಸಿಗುತ್ತೆ ನಿಮಗೆ. ನಮ್ಮ ನಂಬರ್ 9620131843ಗೆ ತಾವು ಸಂಪರ್ಕ ಮಾಡ್ಬೋದು. ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಮತ್ತು HYT ಕ್ಲಾಸ್ PC ಇಂದ DC ಅವ್ರು ಎಲ್ರಿಗೂ ಅಪ್ಲಿಕೇಬಲ್ ಆಗ್ತಕ್ಕಂತಹ ಮಾದರಿಯಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಟೇಕ್ ಅಪ್. ನೆಕ್ಸ್ಟು ಅಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, HYT ಕ್ಲಾಸಲ್ಲಿ ನಾವು ಓದುವ ಕ್ರಮವನ್ನು ಹೇಳ್ಕೊಡ್ತೀವಿ. ಸೊ 1 ಮಾರ್ಕ್ಸಲ್ಲಿ ಮಿಸ್ ಆಗೋರಿಗೆ, 1:3 ಹೋಗೋರಿಗೆ ಅದು ತುಂಬ ಹೆಲ್ಪ್ಫುಲ್ ಆಗ್ತಕ್ಕಂಥ ಕ್ಲಾಸು. ಪ್ಯೂರ್ಲಿ ಗೈಡೆನ್ಸ್, ಇಟ್ ಈಸ್ ಎ ಪ್ಯೂರ್ಲಿ ಗೈಡೆನ್ಸ್ ಪ್ರೋಗ್ರಾಮ್, ನೋ ಕೋಚಿಂಗ್. ಸೊ ಗೈಡೆನ್ಸ್ ಬೇಕಂತಕ್ಕಂಥವ್ರು ನಮ್ಮ ನಂಬರ್ 9620131843ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಬನ್ನಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇನ್ಫಾರ್ಮೇಷನ್ನು ನೋಡಿ. ಇಡೀ IAS ಇಂಟ್ರ್ಯೂ, ನನಗೂ ಸಹ ಈ ಥರ ಒಂದು ಡ್ಯಾಫ್ ಇತ್ತು. ಇಡೀ IAS ಇಂಟ್ರ್ಯೂವಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟು ಇದಿರುತ್ತೆ. ಇದು ಇಂಟ್ರ್ಯೂ ಮಾಡೋರ ಬಳಿ ಇರುತ್ತೆ. ಸೊ ದಿಸ್ ಡಾಕ್ಯುಮೆಂಟ್ ಈಸ್ ಲೈಸ್ ವಿತ್ ದಿ ಪೀಪಲ್ ಹೂ ಆರ್ ಗೋಯಿಂಗ್ ಟು ಟೇಕ್ ಇಂಟರ್ವ್ಯೂ. ಸೊ ನಾನು ನಿಮಗೆ ವಿಶೇಷವಾಗಿ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ಇಫ್ ಯು ಆರ್ ಇನ್ ಎ ಇಂಟರ್ವ್ಯೂ ಪ್ಯಾನಲ್, ನೀವು ಇಂಟರ್ವ್ಯೂ ಪ್ಯಾನಲ್ ಅದೇನ ಅಂತ ಭಾವಿಸ್ಕೊಳ್ಳಿ. ಈ ಕ್ಯಾಂಡಿಡೇಟ್ ಇನ್ಫಾರ್ಮೇಷನ್ ನಿಮ್ಮ ಬಳಿ ಸಿಕ್ತು. ವಾಟ್ ಟೈಪ್ ಆಫ್ ಕ್ವಶನ್ಸ್ ಯು ಆರ್ ಗೋಯಿಂಗ್ ಟು ಆಸ್ಕ್. ಈಗ ಇವ್ರದ್ದು ಪ್ರೈಸ್, ಮೆಡಲ್ಸ್, ಸ್ಕಾಲರ್ಶಿಪ್ ಎಕ್ಸೆಟ್ರಾದಲ್ಲಿ ಐ ವಾಸ್ ಅವಾರ್ಡೆಡ್ ಎ ಪ್ರೈಸ್ ಫಾರ್ ಎ ಪರ್ಫಾರ್ಮೆನ್ಸ್ ಇನ್ ದಿ ಏಕಲವ್ಯ ಡ್ರಾಮಾ. ಓಕೆ, ಈಗ ನಾನು IAS ಇಂಟ್ರ್ಯೂವಲ್ಲಿ ಅಥವಾ ಇಂಟ್ರ್ಯೂ ಪ್ಯಾನಲ್ಲಿದ್ದು ಕ್ವಶನ್ಸ್ ಯಾವ ರೀತಿ ಕೇಳ್ತೀನಿ ಅಂತಂದರೆ, ಓಕೆ, ಏಕಲವ್ಯ ಅವರು ತಮ್ಮ ಹೆಬ್ಬೆರಳನ್ನು ಕೊಟ್ಟಿದ್ದು ಇಸ್ ಇಟ್ ರಾಂಗ್ ಆರ್ ರೈಟ್? ಸೊ ಅಲ್ಲಿ ದ್ರೋಣಾಚಾರ್ಯರು ಆ ಒಂದು ಗುರು ಧರ್ಮವನ್ನು ಪಾಲನೆ ಮಾಡಿದಾರಾ ಇಲ್ಲ? ಏಕಲವ್ಯನ ರೀತಿಯಲ್ಲಿ ಈಗ ಸಮಕಾಲದಲ್ಲಿ ಅನ್ಯಾಯ ಆಗ್ತಾ ಇದೆಯಾ? ಈ ರೀತಿಯ ಕ್ವಶನ್ ಕೇಳ್ತಾ ಇದ್ದೆ. ಸೊ ನೀವು ಸಹ ಇಂತಹ ಟಾಪಿಕ್ ಮೇಲೆ ಏನೇನು ಕ್ವಶನ್ ಕೇಳ್ತಿದ್ರಿ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಇವರು ಮೋಸ್ಟ್ ಇಂಪಾರ್ಟೆಂಟ್ ಮೆನ್ಷನ್ ಮಾಡ್ತಾ ಇದ್ದಾರೆ. ಈ ಅದರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಇಂಟ್ರೆಸ್ಟಲ್ಲಿ ರೀಡಿಂಗ್ ಕನ್ನಡ ನಾವೆಲ್ಸ್ ಆಫ್ SL ಭೈರಪ್ಪ ಅಂತ ಹೇಳಿದ್ದಾರೆ. ಅವರು ಕೇವಲ ಕನ್ನಡದ ಕಾದಂಬರಿಗಳು ಮಾತ್ರ ಅಂದರೆ ಬರೀ ಕನ್ನಡದ ಕಾದಂಬರಿ ಅಂತ ಹೇಳಿದರೆ, ಕನ್ನಡ ಕಾದಂಬರಿಯಲ್ಲೇ SL ಭೈರಪ್ಪ ಅವರ ಕಾದಂಬರಿಗಳನ್ನು ಓದ್ತೀನಿ ಅಂತೇಳಿ ತಮ್ಮ ಹಾಬೀಸಲ್ಲಿ ಹೇಳಿದ್ದಾರೆ. ಇಂಟ್ರೆಸ್ಟ್, ಮೋಸ್ಟ್ ಕ್ರೂಷಿಯಲ್ ಪಾರ್ಟ್ ಆಫ್ ದಿಸ್ ಇಂಟರ್ವ್ಯೂ ಈಸ್ ಯುವರ್ ಹಾಬೀಸ್. ಓಕೆ, ಸೊ ನನಗೆ ಕ್ವಶನ್ ಬಂದಿತ್ತು. ನನ್ನ ಹಾಬೀಸ್ ಏನಪ್ಪ ಅಂತಂದರೆ ಕ್ಯಾಂಪೇನಿಂಗ್ ಫಾರ್ ವುಮೆನ್ ಟಾಯ್ಲೆಟ್ ರೂಮ್, ಡೂಯಿಂಗ್ ಫಾರ್ ದಿ ಅಂದರೆ ಎಜುಕೇಷನ್ ರೀಚ್ ಔಟ್ ಫಾರ್ ದಿ ವಲರಬಲ್ ಸೆಕ್ಷನ್ ಇತ್ತು. ದೇ ಆರ್ ಆಸ್ಕಿಂಗ್ ಯಾಕೆ ನೀವು ವುಮೆನ್ ಟಾಯ್ಲೆಟ್ ರೂಮ್ ಕ್ಯಾಂಪೇನ್ ಮಾಡ್ತಾ ಇದ್ದಂದ್ರೆ, ಐ ಹ್ಯಾವ್ ಟೋಲ್ಡ್ ಈ ನಮ್ಮ ಇಡೀ ಇಂಡಿಯಾದಲ್ಲಿ ಮೋಸ್ಟ್ ಕ್ರೂಷಿಯಲ್ ಥಿಂಗೆ ಇದು. ಭಾಳ ಟೈಮು ವುಮೆನ್ ಅವ್ರಿಗೆ ತುಂಬ ಮುಜುಗರ ಆಗುತ್ತೆ ಹೇಳ್ಕೊಳ್ಳೋಕ್ಕೆ. ಮತ್ತು ಟಾಯ್ಲೆಟ್ ರೂಮ್ ಈಸ್ ನಾಟ್ ದಿ ಪ್ರಿಯಾರಿಟಿ ಏರಿಯಾ ಫಾರ್ ದಿ ಮೋಸ್ಟ್ ಆಫ್ ದಿ ಇಂಡಿಯನ್ಸು. ಕೆಲವೊಂದು ಕಡೆ ಟಾಯ್ಲೆಟ್ ರೂಮ್ ಇರಲ್ಲ, ಇದ್ರೂ ಮೇಂಟೆನೆನ್ಸ್ ಇರಲ್ಲ, ಮತ್ತು ₹2-3 ಚಾರ್ಜ್ಗೋಸ್ಕರ ವುಮೆನ್ ಈಸ್ ಶೈಯಿಂಗ್. ಕೊಡೋಕ್ಕೂ ಆಗಲ್ಲ, ದುಡ್ಡಿರಲ್ಲ. ಸಮ್ಟೈಮ್ಸ್ ಬಸ್ಸಲ್ಲಿ ಲೈಟ್ ಜರ್ನಿ ಮಾಡಬೇಕಾದ್ರೆ ಅವ್ರಿಗೆ ಹೇಳೋಕ್ಕಾಗಲ್ಲ, ಅಂದರೆ ನೇಚರ್ ಕಾಲ್ ಅರ್ಜೆಂಟ್ ಇದೆ ಅಂತ ಹೇಳೋಕ್ಕಾಗಲ್ಲ. ದಟ್ಸ್ ವೈ ಐ ಆಮ್ ಇಂಟ್ರೆಸ್ಟೆಡ್ ಇನ್ ದಿಸ್ ಕ್ಯಾಂಪೇನಿಂಗ್. ನಮ್ಮ ತಾಯಿಗಾದ ಅನುಭವ ಬೇರೆಯವ್ರಿಗೆ ಆಗಬಾರ್ದು ಅಂತೇಳಿ ಗುರುಗೊಂಟೆಪಾಳ್ಯದಲ್ಲಿ ನಾವು ಟಾಯ್ಲೆಟ್ ರೂಮ್ ಕ್ಯಾಂಪೇನ್ ಮಾಡಿ ಸಕ್ಸಸ್ಫುಲಿ ವಿ ಬಿಲ್ಟ್ ಎ ಟಾಯ್ಲೆಟ್ ರೂಮ್ ಓವರ್ ದೇರ್ ವಿತ್ ದಿ ಹೆಲ್ಪ್ ಆಫ್ BBMP. ಓಕೆ, ಸೊ ಇವರು ರೀಡಿಂಗ್ ಕನ್ನಡ ನಾವೆಲ್ಸ್ ಆಫ್ SL ಭೈರಪ್ಪ ಅಂತ ಹೇಳಿದ್ದಾರೆ. ಸೊ ನೀವು ಇಂಟರ್ವ್ಯೂ ಪ್ಯಾನಲ್ಲಿದ್ದರೆ ವಾಟ್ ಟೈಪ್ ಆಫ್ ಕ್ವಶನ್ಸ್ ಯು ವಾಂಟ್ ಟು ಆಸ್ಕ್ ಫಾರ್ ದಿಸ್ ಇಂಟರ್ವ್ಯೂ ಕ್ಯಾಂಡಿಡೇಟ್, ಯು ಪುಟ್ ಇಟ್ ಇನ್ ಎ ಕಾಮೆಂಟ್ ಸೆಕ್ಷನ್. SL ಭೈರಪ್ಪ ಅವರ ಕೃತಿಗಳ ಬಗ್ಗೆ ಯಾವ ಥರ ಕ್ವಶನ್ ಕೇಳ್ತಾರೆ? ಈಗ ಮಂದ್ರದಲ್ಲಿ ಕಂಡು ಬರ್ತಕ್ಕಂತಹ ಪಾತ್ರಗಳು ಯಾವುವು, ಯಾನದಲ್ಲಿ ಕಂಡು ಬರ್ತಕ್ಕಂಥ ಪಾತ್ರಗಳು, ಯಾನದ ಮೂಲ ಉದ್ದೇಶ ಏನು, SL ಭೈರಪ್ಪ ಅವರ ಒಂದು ಕೃತಿಯ ಮೂಲ ಆಶಯ ಏನು? SL ಭೈರಪ್ಪ ಅವರು ಒಂದು ಕಡೆ ಹೇಳ್ತಾರೆ,
ನನ್ನ ಸಾಹಿತ್ಯದ ಮೂಲ ಉದ್ದೇಶ ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಅಲ್ಲ ಅಂತ ಹೇಳ್ತಾರೆ. ಆದರೆ ನೀವು ಪ್ರಗತಿಶೀಲರಿಗೆ ಹೋದಾಗ ಸಾಹಿತ್ಯ ಅಂತಕ್ಕಂಥದ್ದು ಸಮಾಜವನ್ನು ತೀಡುವ ಬದಲಾವಣೆ ಮಾಡತಕ್ಕಂತಹ ಒಂದು ಸಾಧನ. ಅದು ಸಮಾಜದ ತಾಮಸ ಕಳೆಗಳನ್ನು ಅದು ತನ್ನ ಸಾಹಿತ್ಯ ಅನ್ನುವ ಖಡ್ಗದ ಮೂಲಕ ಕತ್ತರಿಸಬೇಕು ಅಂತೇಳಿ ಪ್ರಗತಿಶೀಲರು ಹೇಳಿದರೆ, ಆದರೆ ಭೈರಪ್ಪ ಅವರು ಹೇಳ್ತಾರೆ ಸಾಹಿತ್ಯದಿಂದ ನಾವು ಸಮಾಜವನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯವಿಲ್ಲ. ಸೊ ಸಮಾಜದ ನಿರಂತರತೆ ನಿತ್ಯತೆಯನ್ನು ನಾನು ಹೇಳ್ತಕ್ಕಂಥದ್ದು ನನ್ನ ಮೂಲ ಆಶಯ ಅಂತೇಳಿ ಮೈಸೂರಿನ ಒಂದು ಸಮಾರಂಭದಲ್ಲಿ ಹೇಳ್ತಾರೆ. ಸೊ ನೀವು ಏನಾದರೂ ಇಂಟರ್ವ್ಯೂ ಪೆನ್ ಅಂದರೆ SL ಭೈರಪ್ಪ ಅವರ ಕೃತಿಗಳು ಕುರಿತು ಯಾವ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತುಂಬ ಕಾಮೆಂಟ್ ಸೆಕ್ಷನಲ್ಲಿ ಕ್ವಶನ್ಸನ್ನು ಮೆನ್ಷನ್ ಮಾಡಿ. ವಿಲ್ ಟೇಕ್ ಅಪ್ ಎ ಅಪ್ರಾಪ್ರಿಯೇಟ್ ಕ್ವಶನ್ಸ್. ನಿಮಗೆ ಸ್ಪಷ್ಟವಾಗಿರ್ತಕ್ಕಂಥ ಕ್ವಶನ್ನ ನಾವು ವಿಲ್ ಟ್ರೈ ಟು ಆ್ಯಡ್. ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್, ಎಂಜಾಯ್ ವಾಚಿಂಗ್ ದಿ ಕ್ರಿಕೆಟ್, ಪರ್ಟಿಕ್ಯುಲರ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಮ್ಯಾಚಸ್ ಅಂತ ಹೇಳಿದ್ದಾರೆ. ನೋಡಿ, ಇವರು ಬರೀ ಸುಮ್ಮನೆ ಎಂಜಾಯಿಂಗ್ ಕ್ರಿಕೆಟ್ ಮ್ಯಾಚಸ್ ಅಂತ ಹೇಳ್ತಾ ಇಲ್ಲ, ಪರ್ಟಿಕ್ಯುಲರ್ಲಿ IPL ಮ್ಯಾಚಸ್ ಅಂತ ಹೇಳ್ತಾರೆ. ಸೊ ನೀವೇ ಕೇಳಿ ಕ್ವಶನ್ಸು IPL ಮೇಲೆ ವಾಟ್ ಟೈಪ್ ಆಫ್ ಕ್ವಶನ್ಸ್ ಯು ವಾಂಟ್ ಟು ಆಸ್ಕ್, ತುಂಬ ಟೆಕ್ನಿಕಲ್ ಆಗಿರಬೇಕು. ವಾಟ್ ಈಸ್ ದಿ ಡೆಫಿನೇಷನ್ ಆಫ್ IPL ಅಂಥವೆಲ್ಲ ಕೇಳಬಾರ್ದು. ಓಕೆ, ಅಂಥವೆಲ್ಲ ಕೇಳಿದ್ರೆ ಬ್ಲಾಕ್ ಮಾಡಿಬಿಡ್ತೀನಿ. ಸೊ ಆಸ್ಕ್ ವೆರಿ ಅಪ್ರಾಪ್ರಿಯೇಟ್ ಕ್ವಶನ್. ಥಿಂಕ್ ಮಾಡ್ಕೊಂಡು ಕ್ವಶನ್ಸ್ ಕೇಳಿ. ಬಿಕಾಸ್ ಇಟ್ ಈಸ್ ಎ new and innovative way for you people to reach out the IAS interview candidates. ಇಲ್ಲಿವರೆಗೂ ನೀವು ಬಹುಶಃ ಎಲ್ಲೂ ಕರ್ನಾಟಕದಲ್ಲಿ ನೋಡ್ರಕ್ಕೆ ಸಾಧ್ಯವಿಲ್ಲ ಈ ಡ್ಯಾಪ್ ಫಾರ್ಮನ್ನು. ಇದನ್ನೇನಂತಾರೆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕರಿತೇವೆ. ಯು ಗಾಟ್ ಮೈ ಪಾಯಿಂಟ್? ಎಸ್. ಓಕೆ. ಸೊ ನಂತರದಲ್ಲಿ ರನ್ನರ್ ಅಪ್ ಅಟ್ ಯೂನಿವರ್ಸಿಟಿ ವಾಲಿಬಾಲ್ ಚಾಂಪಿಯನ್ಶಿಪ್ ಕ್ವಶನ್ಸ್. ರನ್ನರ್ ಅಪ್ ಅಟ್ ಯೂನಿವರ್ಸಿಟಿ ವಾಲಿಬಾಲ್ ಚಾಂಪಿಯನ್ಶಿಪ್. ವಾಲಿಬಾಲ್ ಕುರಿತು ವಾಟ್ ಟೈಪ್ ಆಫ್ ಕ್ವಶನ್ಸ್ ಯು ವಾಂಟ್ ಟು ಆಸ್ಕ್? ಅದರಲ್ಲಿ ಎಷ್ಟು ಸೈಜ್ ಇರುತ್ತೆ, ಡೈಮೆನ್ಷನ್ಸ್ ಇರುತ್ತೆ, ಬಾಲ್ ಸೈಜ್ ಎಷ್ಟಿರುತ್ತೆ, ತದನಂತರದಲ್ಲಿ ಆ ಪ್ಲೇಯರ್ಸ್ ನೇಮ್ಗಳು ಏನಿರುತ್ತೆ, ಸೆಂಟ್ರಲ್ಗೆ ಏನಂತವ್ರೆ, ವಾಲಿಬಾಲಲ್ಲಿ ಯಾವ ದೇಶ ಫಸ್ಟ್ ಇದೆ, ಟೈಪ್ ಆಫ್ ಕ್ವಶನ್ಸ್ ವಿ ಕ್ಯಾನ್ ಆಸ್ಕ್. ನೆಕ್ಸ್ಟು ಟೀಮ್ ಲೆಡ್ ಫಾರ್ ಕ್ಯಾಂಪಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್. ಎಸ್, ದಿಸ್ ಈಸ್ ದಿ ಕ್ವಶನ್. ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್, ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಂಡ್ರಾಯ್ಡ್ ಆ್ಯಂಡ್ iOS? ಕ್ವಶನ್ಸ್ ಈ ಥರ ಬರುತ್ತೆ. ಸೊ ಆ್ಯಂಡ್ರಾಯ್ಡ್ ಕುರಿತು ವಾಟ್ ಟೈಪ್ ಆಫ್ ಕ್ವಶನ್ಸ್ ಯು ವಾಂಟ್ ಟು ಆಸ್ಕ್? ಓಕೆ. ಸೊ ಈಗ you apply your mind, ask different type of questions. Okay, so definitely we'll take a good questions from the comment sections and we will forward to a guy who is going to give interview in the Delhi in the UPSC board. Okay, so think ಮಾಡಿ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ನ ನೀಟಾಗಿ ಓದ್ಕೊಂಡು ನಿಮ್ಮ ಯಾವ ಟೈಪ್ ಕ್ವಶನ್ಸ್ ಬರುತ್ತಂತೆ. ನೆಕ್ಸ್ಟು, ಸೊ ಇಲ್ಲಿನ ಕ್ಯಾಂಡಿಡೇಟ್ನ ಊರು ತುಮಕೂರು. ಸೊ ತುಮಕೂರಿನ ಕುರಿತು ವಾಟ್ ಟೈಪ್ ಆಫ್ ಕ್ವಶನ್ಸ್ ಯು ವಾಂಟ್ ಟು ಆಸ್ಕ್? ತುಮಕೂರಿನ ಕುರಿತು ವಿಶಿಷ್ಟತೆಗಳನ್ನು ಹೇಳಿ. ತುಮಕೂರು ಬಗ್ಗೆ ಏನೆಲ್ಲ ಕ್ವಶನ್ಗಳನ್ನು ಕೇಳ್ಬೋದು? ಎಸ್, ಅದನ್ನು ಸಹ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ಇರ್ತಕ್ಕಂತಹ ಆ ಕ್ಯಾಂಡಿಡೇಟ್ನ ತಂದೆ ಡೈರಿ ಸೆಕ್ಟರಲ್ಲಿ ಅಂದರೆ ಹಾಲು ಉತ್ಪಾದಕ ಮಂಡಳಿಯಲ್ಲಿ 30 ವರ್ಷ ಕೆಲಸ ಮಾಡಿದ್ದಾರೆ. ಸೊ ಹಾಲು ಉತ್ಪಾದಕ ಮಂಡಳಿ ಸಹಕಾರ ಸಂಘ ನಂದಿನಿ ಕುರಿತು ವಾಟ್ ಟೈಪ್ ಆಫ್ ಕ್ವಶನ್ಸ್ ಯು ವಾಂಟ್ ಟು ಆಸ್ಕ್? ನೆಕ್ಸ್ಟು ಅಮೂಲ್ ಬಗ್ಗೆ ಏನು ಕ್ವಶನ್ಸ್ ಕೇಳ್ತೀರಾ? ದೆನ್ ವೈಟ್ ರೆವಲ್ಯೂಷನ್ ಬಗ್ಗೆ ವಾಟ್ ಟೈಪ್ ಆಫ್ ಕ್ವಶನ್ಸ್ ಯು ವಾಂಟ್ ಟು ಆಸ್ಕ್? ದೀಸ್ ಆರ್ ಆಲ್ ರಿಲೇಟೆಡ್. ಹೌ ವೈಟ್ ರೆವಲ್ಯೂಷನ್ ಹ್ಯಾಸ್ ಚೇಂಜ್ಡ್ ದಿ ರೂರಲ್ ಫೋಕ್ಸ್ ಲೈಫ್ ಸ್ಟೈಲ್, ಹೌ ಇಟ್ ಎಂಪರ್ಡ್ ವುಮೆನ್. ಓಕೆ, ಈ ಥರ ಕ್ವಶನ್ಸ್ ನಾನು ಕೇಳ್ತೀನಿ. ಸೊ ನೀವು ಹಾಲು ಉತ್ಪಾದಕ ಮಂಡಳಿ ಶ್ವೇತಕ್ರಾಂತಿಯ ಕುರಿತು, ತದನಂತರದಲ್ಲಿ ಹಾಲಿನ ಶ್ವೇತಕ್ರಾಂತಿ ಹೇಗೆ ಜನಜೀವನವನ್ನು ಬದಲಾವಣೆ ಮಾಡ್ತಂತೇಳಿ ನಾನು ಕ್ವಶನ್ ಕೇಳ್ತೀನಿ. ಸೊ ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸನ್ನು ಕೇಳಬೇಕಾಗುತ್ತೆ. ಓಕೆ, ಸೊ ತದನಂತರದಲ್ಲಿ ರೀಸೆಂಟ್ ಟೆಕ್ನಾಲಜೀಸ್ ಬಗ್ಗೆ ಸಹ, ಯಾಕೆಂದರೆ ಇವರು ಆ್ಯಂಡ್ರಾಯ್ಡ್ ಇದೆ, ಟೆಕ್ನಾಲಜಿ ಬಗ್ಗೆಯೂ ನೀವು ಕ್ವಶನ್ಸನ್ನು ಕೇಳ್ಬೋದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಡೀಟೇಲ್ಡ್ ಅಪ್ಲಿಕೇಶನ್ ಆಫ್ ದಿ ಒನ್ ಕ್ಯಾಂಡಿಡೇಟ್. ಇಫ್ ಯು ನೀಡ್ ದಿಸ್ ಟೈಪ್ ಆಫ್ ಡ್ಯಾಪ್ಸ್, ಓಕೆ ಸರ್ ನಮ್ಗೆ ಇನ್ನೊಂದು ಡ್ಯಾಪ್ ಹಾಕಿ ಅಂತ ಏನಾದರೂ ಹಾಕಿದೆ, ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಆಫ್ ಒನ್ ಮೋರ್ ಕ್ಯಾಂಡಿಡೇಟ್ ಹೂ ಈಸ್ ಗೋಯಿಂಗ್ ಟು ಅಪಿಯರ್ ಫಾರ್ ಇಂಟರ್ವ್ಯೂ, ನಿಮಗೆ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ವಿ ಆರ್ ಗೋಯಿಂಗ್ ಟು ಅಪ್ಲೋಡ್ ಒನ್ ಮೋರ್ ಡ್ಯಾಪ್ ಇನ್ ಅವರ್ ಯೂಟ್ಯೂಬ್ ಚಾನಲ್. ಓಕೆ, ಸೊ ನಿಮಗೊಂದು ಐಡಿಯಾ ಬರುತ್ತೆ IAS ಇಂಟರ್ವ್ಯೂ ಅಂದರೆ ಏನಿರುತ್ತೆ, ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಮೇ ಬಿ ನೀವು ಕೇಳಿರ್ತಕ್ಕಂಥ ಕ್ವಶನ್ನು ಇಂಟರ್ವ್ಯೂ ಪ್ಯಾನಲ್ ಬಂದರೆ ಡೆಫಿನೆಟ್ಲಿ ಈ ಕ್ಯಾಂಡಿಡೇಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮದು ಸಹ ಥಿಂಕಿಂಗ್ ಲೆವೆಲ್ ಮ್ಯಾಚ್ ಆಗುತ್ತೆ ಅಂತ, ಇಂಟರ್ವ್ಯೂ ಲೆವೆಲ್ಗೆ ನಿಮ್ಮದು ಮ್ಯಾಚ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಕರ್ನಾಟಕದಲ್ಲಿ
ಈ ರೀತಿಯ ಡ್ಯಾಫನ್ನು ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಕ್ಕಂಥದ್ದು, ಕ್ವಶನ್ಸನ್ನು ಕೇಳ್ತಕ್ಕಂಥದ್ದು ಇರುವಂತಹ ಏಕೈಕ ವೇದಿಕೆ ಅಂದರೆ ಅದು ಶಾಂತ ಮಾರ್ಗ. ಸೊ ಯೂಸ್ ದಿಸ್ ಅಪರ್ಚುನಿಟಿ ಆ್ಯಂಡ್ ಆಸ್ಕ್ ದಿ ಕ್ವಶನ್ ಆ್ಯಂಡ್ ಅಪ್ಲೈ ಯುವರ್ ಮೈಂಡ್. ಥ್ಯಾಂಕ್ ಯು ಆ್ಯಂಡ್ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.